ಇನ್ನೊಂದು ಸರ್, ನಾನು ತುಂಬ ಪರ್ಸ್ನಲ್ ಆಗಿ ಅಂದರೆ ನಮ್ಗೆ ಇಷ್ಟ ಆಯ್ತು ನಿಮ್ಮಿಬ್ಬರು ಜೋಡಿ, ತುಂಬ ನೋಡೋಕ್ಕೆ ತುಂಬ ಇಷ್ಟ ಆಯ್ತು. ಆ ಕಾರಣದಿಂದ ಏನಾದರೂ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಲವ್ ಇದ್ದಿತ್ತು ಆಯ್ತು, ಆ ಥರದ್ದು ಏನಾದರೂ ಆಯ್ತು ಅಂತ ಏನು ಸರ್? ಅಲ್ಲ, ನಾನು ಪರ್ಸ್ನಲ್ ಕೇಳ್ತಿರೋದು, ಅದು ಜನರು ನೋಡುವಾಗ ಕೂಡ ಅದೇ ಅನಿಸುತ್ತೆ, ಚೆನ್ನಾಗಿದೆಯಲ್ಲಪ್ಪ ಜೋಡಿ, ಈ ಥರದ್ದೆಲ್ಲ ಅನಿಸುತ್ತೆ. ಏನಂತೀರ ಸರ್ ಇದ್ರ ಬಗ್ಗೆ ಅಂತ? ಇಲ್ಲ ಸರ್, ಆ ಥರದ್ದೆಲ್ಲ ಏನಿಲ್ಲ. ಆ್ಯಕ್ಚುಲಿ ನಾವು ಮಾತಾಡ್ಕೊಂಡಾಗಲೇ ಅದು ಟೆಲಿಕಾಸ್ಟ್ ಆಗಿದೆ. ನೀನು ಹುಡುಗಿ ಥರನೇ ನೋಡ್ತಿಲ್ಲ, ನಾನು ನೋಡ್ತಿರೋದೇ ಹುಡುಗನ ಥರ, ಮಚ್ಚ ಅಂತ ಕರ್ಕೊಂಡೇ ಇದ್ದಿದ್ದು ನಾನು. ಸೊ ಅವಳನ್ನ ನಮ್ಮ ಬಾಯ್ಸ್ ಗ್ಯಾಂಗ್ ಒಬ್ಳು ಅಂತಲೇ ನಾನು ಹೇಳ್ತಾ ಇದ್ದಿದ್ದು. ಇದು ಯಾವಾಗ ತುಂಬ ಇದಾಯ್ತಂದ್ರೆ ಇಬ್ಬರು ಒಂದೇ ಕಾಫಿ ಒಂದೇ ಲೋಡ್ ಆ ಥರದ್ದು ಸೀನ್. ಓಕೆ, ಬಟ್ ನೋಡುವಾಗ ಏನು ಅನ್ಸುತ್ತೆ, ಹೌದಲ್ವಾ ಚೆನ್ನಾಗಿದೆಯಲ್ಲ ಈ ಥರ ಅನ್ಸೋಕೆ ಸ್ಟಾರ್ಟ್ ಆಯ್ತು ಜನರಿಗೆಲ್ಲ, ಅದ್ರ ಬಗ್ಗೆ ಅದಕ್ಕೋಸ್ಕರ ಕೇಳಿ. ಇಲ್ಲ, ಅಲ್ಲಿದ್ದೊಂದು ಪ್ಯೂರ್ ಫ್ರೆಂಡ್ಶಿಪ್ ಬಾಂಡ್ ಅಷ್ಟೇ, ಅದನ್ನು ಹೊರತುಪಡಿಸಿ ಬೇರೆ ಯಾವುದೂ ಇರಲಿಲ್ಲ ಅಲ್ಲಿ. ಬಿಕಾಸ್ ಆ ಥರ ಫ್ರೆಂಡ್ಸ್ಗಳು ತುಂಬ ಜನ ಇದ್ದರು ಮನೇಲಿ. ಸೊ ಇದೊಂದೇ ಎದ್ದು ಏನಕ್ಕೆ ಕಾಣಿಸ್ತು ಅಂತ ನೀವೇ ಹೇಳಿದಾಗ ಚೆನ್ನಾಗಿ ಕಾಣಿಸ್ತಿದ್ರು ಇಬ್ಬರು ಅನ್ನೋ ಕಾರಣಕ್ಕೆ ಎದ್ದು ಕಾಣಿಸಿರ್ಬೋದು. ಬಟ್ ಅಲ್ಲಿದ್ದಂಥ ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ಅಷ್ಟೇ ಇದ್ದಿದ್ದು, ಅದನ್ನು ಹೊರತುಪಡಿಸಿ ಬೇರೆ ಯಾವುದೂ ಇರಲಿಲ್ಲ ಅಲ್ಲಿ. ಆ್ಯಂಡ್ ನಾವಿಬ್ಬರು ಎಲ್ಲೂ ಸಪ್ರೇಟಾಗಿ ಮಾತಾಡಿರೋವಂಥದ್ದು ಅಥವಾ ಓಡಾಡಿರೋವಂಥದ್ದು ನಿಮ್ಗೆ ಸಿಗಲ್ಲ ನೋಡೋದಕ್ಕೆ. ನಾವೆಲ್ಲ ಜನರ ಮಧ್ಯೆನೇ ಇರ್ತಾ ಇದ್ದಿದ್ದಲ್ಲಿ, ಗುಂಪುಗಳಲ್ಲೇ ಇರ್ತಾ ಇದ್ದಿದ್ದು. ಸೊ ಆ ಥರದ್ದು ಯಾವುದೂ ಇರಲಿಲ್ಲ. ಹಂಗಿದ್ದಿದ್ರೆ ಪರ್ಸ್ನಲಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಒಂದಷ್ಟು ವಿಷಯಗಳಾಗೋಗಿರೋದು, ಅದು ನೋಡೋಕ್ಕೆ ಸಿಕ್ಕಿರೋದು. ಆ ಥರ ಏನೂ ಇರಲಿಲ್ಲ ಅಲ್ಲಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.